ಟು ಮೈ ಚಾನಲ್ ಟುಡೇ ಫಾರ್ ಜನರಲ್ ಟ್ಯಾರೋ ಟ್ರೇಡಿಂಗ್. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರೆ ಅಂಥ ವ್ಯಕ್ತಿ ಯಾರು ಇರ್ತಾರೋ ಅವ್ರಿಗೆ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಯಾಕೆ ಮಾಡ್ತಾಯಿದ್ದಾರೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಯಾಕೆ ಮಾಡ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಾಯಿರೋದು ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಾಯಿರೋದು ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗ್ಲೆಕ್ಟ್ ಯಾಕೆ ಮಾಡ್ತಾಯಿದ್ದಾರೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗ್ಲೆಕ್ಟ್ ಯಾಕೆ ಮಾಡ್ತಾಯಿದ್ದಾರೆ? ಓಕೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಯಿತು. ಸೊ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಸಪ್ರೇಷನ್ ಆಗಿರ್ಬೋದು. ಸಪ್ರೇಷನ್ ಆಗಿರೋ ರೀಸನ್ ಬಂದು ಯಾವುದಾದ್ರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುತ್ತೆ ಅಥವಾ ಥರ್ಡ್ ಪಾರ್ಟಿ ಪರ್ಸನ್ ಇರ್ತಾರೆ. ಸಿಚುಯೇಷನ್ಸ್ ನಾನು ಈಗ ಹೇಳ್ತೀನಿ. ಫಸ್ಟ್ ಕೆರಿಯರ್ ಇರುತ್ತೆ, ಜಾಬ್ಗೋಸ್ಕರ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಆಗಿರ್ಬೋದು, ಅಥವಾ ನಿಮಗೆ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿ ನೀವು ಅವರಿಂದ ದೂರ ಆದರೆ. ಬಟ್ ಇದನ್ನು ಬಿಟ್ಬಿಟ್ರೆ ಇನ್ನೊಂದು ಕನೆಕ್ಷನ್ ಇರುತ್ತೆ, ಇನ್ನೊಬ್ಬರು ಪರ್ಸನ್ ಇರ್ತಾರೆ. ಅದು ಫ್ರೆಂಡ್ಸ್ ಆದರೂ ಆಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರ್ಬೋದು. ಸೊ ಅವ್ರಿಗೋಸ್ಕರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ದೂರ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಅದು ಯಾರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಪರ್ಸನ್ನೇ ಇರ್ತಾರೋ ಅವ್ರು ನೋಡ್ಕೊಳ್ಳಿ ರೀಡಿಂಗು. ಸೊ ನೀವು ಅಷ್ಟೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇನ್ನೊಂದು ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ, ಅವ್ರ ಲೈಫಲ್ಲಿ ಯಾರಾದರೂ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಪರ್ಸನ್ ಇದ್ದಾರಾ ಅಂತ, ಅಥವಾ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಂತ ಕಂಡಿಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬೋಕ್ಕೆ ಹೋಗಬೇಡಿ. ಯಾಕಂದರೆ ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದಕ್ಕೆ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನೀವೆಷ್ಟು ಕಾಂಟ್ಯಾಕ್ಟ್ ಮಾಡಿದ್ರೂ, ಎಷ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ರೂ, ಎಷ್ಟು ಕಾಲ್ಸ್ ಮಾಡ್ತಾಯಿದ್ರೂ, ಎಷ್ಟು ಮೆಸೇಜ್ ಮಾಡ್ತಾಯಿದ್ರು, ಅವ್ರಿಗೆ ನೀವೇ ಬೇಕಂತ ಅವ್ರನ್ನ ಕೇಳ್ಕೊತಿದ್ರು, ನೀವು ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ತಾಯಿದ್ರು, ಏನೆಲ್ಲ ನಿಮ್ಮ ಕಡೆಯಿಂದ ಸ್ಯಾಕ್ರಿಫೈಸ್ ಇದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದಕ್ಕೂ ಕರಗ್ತಾಯಿಲ್ಲ. ಬಿಕಾಸ್ ನನಗೆ ಅರ್ಥ ಆಯಿತು, ಟವರ್ ಕಾರ್ಡ್ ಬಂದಿರೋದ್ರಿಂದ ನೋಡಿ ಟವರ್ ಎಲ್ಲ ಕ್ಲಾಶಸ್ ಆಗಿ ಆ ಇಬ್ಬರು ವ್ಯಕ್ತಿಗಳು ಬೀಳ್ತಾಯಿದ್ರೆ. ಸೊ ಯಾಕೆ ಬೀಳ್ತಾಯಿದ್ರೆ? ಬಿಲ್ಡಿಂಗ್ ಫೌಂಡೇಶನ್ ಅಂದರೆ ಈ ಟವರ್ ಸ್ಟ್ರಾಂಗ್ ಆಗಿಲ್ಲ. ಸೊ ಇದ್ರ ಅರ್ಥ ಏನು ಗೊತ್ತಾ? ಟವರ್ ಯಾಕೆ ಸ್ಟ್ರಾಂಗ್ ಇಲ್ಲ? ಸೊ ಅಂದರೆ ಅದು ಸ್ಟ್ರಾಂಗ್ ಆಗಿತ್ತು, ಬಟ್ ಆದರೆ ಅಲ್ಲಿ ಸಡನ್ಲಿ ಏನೋ ಪ್ರಾಬ್ಲಮ್ಸ್ ಆಯಿತು. ಹಂಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ನಿಮ್ಮಿಬ್ಬರ ಲೈಫಲ್ಲಿ ಸೊ ಯಾರಾದರೂ ಪರ್ಸನ್ ಇರ್ತಾರ ನಿಮ್ಮ ಲೈಫಲ್ಲಿ. ಫಸ್ಟ್ ಯಾವುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ತಿಳ್ಕೊಳ್ಳಿ. ಪರ್ಸನ್ನ ಅಥವಾ ಸಿಚುಯೇಷನ್ಸಾ, ಅಥವಾ ಫ್ರೆಂಡ್ಸಾ, ಫ್ಯಾಮ್ಲಿನ, ಸೊಸೈಟಿ ಪ್ರಾಬ್ಲಮ್ಸಾ, ಏನು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ತಿಳ್ಕೊಳಕ್ಕಾಗಿಲ್ಲ ಅಂದರೆ ನೀವು ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳಿ. ಯಾಕಂದರೆ ನಿಮ್ಗೆ ಅವ್ರಿಗೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾತ್ರ ಗೊತ್ತಿದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಮಾತ್ರ ಗೊತ್ತಿದೆ. ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಫುಲ್ಲಿ ಡೀಟೇಲ್ಸ್ ಆಗಿ ಬ್ರೀಫ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಅವ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಇವ್ರ ಜೊತೆ ನಾನು ಲೈಫ್ ಲಾಂಗ್ ಲೀಡ್ ಮಾಡಬೇಕಾ ಬೇಡವಾ ಅಂತ ಅರ್ಥ ಆಗುತ್ತೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಿನಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ಥರ ಸ್ವಭಾವದವರು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ಥರ ಗುಣದವರು, ಯಾವ ರೀತಿ ಕ್ಯಾರೆಕ್ಟರು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕ್ಯಾರೆಕ್ಟರ್ಸ್. ನೋಡಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಏಸ್ ಆಫ್ ಕಪ್ಸ್ ಬರ್ತದೆ. ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ನೋಡಬೇಕಷ್ಟೆ. ಸಪ್ರೇಷನ್ ಆಗಿದ ತಕ್ಷಣ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಬಿಡೋದನ್ನು. ಸಿಕ್ಸ್ ಆಫ್ ಕಪ್ಸ್ ಕೂಡ ಏನು ಹೇಳುತ್ತೆ ಅಂದರೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳೋಂಥ ವ್ಯಕ್ತಿನ ತುಂಬ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಎಲ್ಲ ಇದೆ. ಬಟ್ ಯಾಕೆ ಈ ರೀತಿ ಮಾಡ್ತಿದ್ರೆ ಗೊತ್ತಾಗ್ತಾಯಿಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಥರ್ಡ್ ಪಾರ್ಟಿ ಸಿಚುಯೇಷನ್ ಆದರೂ ಆಗಲಿ, ಪರ್ಸನ್ ಆದರೂ ಆಗಲಿ, ಥರ್ಡ್ ಪಾರ್ಟಿ ಪರ್ಸನ್ ಆದರೂ ಆಗಿರಲಿ, ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಆರ್ ಪರ್ಸನ್ ಜೊತೆ ಯಾಕೆ ಕನೆಕ್ಷನಲ್ಲಿದ್ದಾರೆ, ಅಟ್ಯಾಚ್ಮೆಂಟ್ ಯಾಕೆ ಆಗ್ತಾಯಿದೆ?
ನೋಡಿ ನೈಟ್ ಆಫ್ ಕಪ್ಸ್. ಸೊ ಯಾಕೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವಾದರೆ ಕಮಿಟ್ಮೆಂಟ್ ಕೇಳ್ತೀರಾ. ಅಂದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಸಿನ್ಸಿಯರ್ ಆಗಿರಬೇಕು, ಜೆನ್ಯನ್ ಆಗಿರಬೇಕು, ಇನ್ನು ಯಾವುದೇ ತಪ್ಪು ಕೆಲಸ ಮಾಡಬಾರ್ದು, ಅದು ಇದು ಹೇಳ್ತೀರಾ. ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವರೆಲ್ಲ ಒಂಥರ ಯಾರಿದ್ದಾರೆ ನೋಡಿ, ಥರ್ಡ್ ಪಾರ್ಟಿ ಸಿಚುಯೇಷನ್ ಆದರೂ ಆಗಲಿ, ಥರ್ಡ್ ಪಾರ್ಟಿ ಪರ್ಸನ್ ಆದರೂ ಆಗಿರಲಿ, ಇವರೆಲ್ಲ ಟೆಂಪ್ರವರಿ, ಇವತ್ತಿದ್ದು ನಾಳೆ ಬಿಟ್ಟು ಹೊಟ್ಟೋಗ್ತಾರೆ. ಸೊ ಅದು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಗೊತ್ತಿದೆ. ಬಟ್ ಅವರು ಮೋಸ ಮಾಡ್ತಾರಂತ ಗೊತ್ತಿದ್ರೂ ಅವ್ರ ಕಡೆನೇ ಟರ್ನ್ಔಟ್ ಆಗ್ತಿದ್ದಾರೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ಈ ಆಟದಲ್ಲಿ ಆ ವ್ಯಕ್ತಿ ಸೋಲ್ತಾನಂತ ಗೊತ್ತಿದ್ರೂ ಮತ್ತೆ ಆಡ್ತಾ ಇದ್ದಾನೆ ಚೆಸ್ ಆಟನ. ಸೊ ಹಂಗೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಪ್ರಾಬ್ಲಮ್ಸ್ ಇದೆ, ನಿಮ್ಗೆ ಮೋಸ ಮಾಡೋದು ತಪ್ಪು, ನಿಮ್ಮನ್ನು ದೂರ ಮಾಡಿ ನಿಮ್ಗೆ ಅವಮಾನ ಮಾಡೋದು, ನಿಮ್ಗೆ ಕಷ್ಟ ಕೊಡೋದು, ನಿಮ್ಗೆ ನೋವು ಕೊಡೋದು, ಎಲ್ಲ ಗೊತ್ತಿದೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಎಲ್ಲ ಗೊತ್ತಿದ್ರೂ ನಿಮ್ಗೆ ನೋವು ಕೊಡ್ತಾಯಿದ್ರೆ, ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇರೋದು ಎಲ್ಲ ಪ್ರತಿಯೊಂದು ವಿಚಾರನೂ ಅರ್ಥ ಆಗಿದೆ. ಬಟ್ ಯಾಕೆ ಅವರು ನಿಮ್ಮನ್ನು ದೂರ ಇಡ್ತಿದ್ದಾರೆ ಅಂದರೆ, ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಇವಾಗ ಅಟ್ಯಾಚ್ಮೆಂಟ್ ಇದೆ, ಅದು ಅವ್ರಿಗೆ ನೋವು ಕೊಡಬೇಕು. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇವಾಗ ಪರ್ಸನ್ ಆದರೂ ಆಗಿರಲಿ, ಅಥವಾ ಫ್ಯಾಮ್ಲಿ ಆದರೂ ಆಗಿರಲಿ, ಫ್ರೆಂಡ್ಸ್ ಆದರೂ, ಸೊಸೈಟಿ, ಅವ್ರ ಜೊತೆ ಚೆನ್ನಾಗಿ ಖುಷಿಯಾಗಿ ನಗ್ನಾಗ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಅವರು ಆ ಥರ ಇದ್ದಾರೆ, ನೀವೇನೋ ಇಲ್ಲಿ ಸಂಕಟಪಟ್ಟು ಅವ್ರಿಗಾಗಿ ನೋವು ಪಡ್ತಾಯಿದ್ರ. ಒನ್ಸ್ ಅಪಾನ್ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ದೂರ ಆಗಲಿ, ಇವ್ರಿಗೆ ನೋವು ಕೊಡೋಕ್ಕೆ ಸ್ಟಾರ್ಟ್ ಮಾಡಲಿ, ಆವಾಗ ಅರ್ಥ ಆಗುತ್ತೆ ನಿಮ್ಮ ವ್ಯಾಲ್ಯೂ ಅನ್ನಂತ. ಅರ್ಥ ಆಗ್ತಾಯಿದೆ, ಬಟ್ ಎಲ್ಲ ಗೊತ್ತಿದೆ, ನೀವು ಪ್ರೀತಿ ಮಾಡ್ತಾಯಿದ್ರ, ಇಷ್ಟಪಡ್ತಾರೆ, ಎಲ್ಲ ಗೊತ್ತಿದ್ರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಯಾಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಏನೇ ಆಗಿರಲಿ ಅದ್ರ ಜೊತೆ ಯಾಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆಗೆ ಯಾಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ನೋಡಿ, ಅಟ್ಯಾಚ್ಮೆಂಟ್ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ, ಮೂನ್ ಕಾರ್ಡು. ಆ ಥರ್ಡ್ ಪಾರ್ಟಿ ಪರ್ಸನ್ ಆದರೂ ಆಗಿರಲಿ, ಆ ಥರ್ಡ್ ಪರ್ಸನ್ ಯಾರಾದರೂ ಆಗಿರಲಿ, ಅವರು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೆ. ನೀವು ಆ ರೀತಿ ರೊಮ್ಯಾಂಟಿಕ್ಕಾಗಿ ಮಾತಾಡಲ್ಲ, ನಿಮ್ಗೆ ಇಷ್ಟ ಇಲ್ಲ. ನೀವು ಚೆನ್ನಾಗಿ ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ, ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಅದು ಇಷ್ಟ ಇಲ್ಲ. ಅವರಾದರೆ ಪ್ಲೇಯರ್ ಆಗಿರ್ತಾರೆ, ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾರೆ, ಇಲ್ದಿರೋ ಸುಳ್ಳೆಲ್ಲ ಹೇಳ್ತಾರೆ, ನಂಬಿಸ್ತಾರೆ. ಅದೇನಾದರೂ ವ್ಯಕ್ತಿ ಆಗಿದ್ರೆ ನಿಮ್ಮ ಪರ್ಸನ್ಗಿದ್ರೆ ಅದು ಥರ್ಡ್ ಪಾರ್ಟಿ ಕನೆಕ್ಷನ್, ಅವರು ಇಲ್ದಿದ್ದೆಲ್ಲ ಮಾತುಗಳು ಹೇಳಿ ಇವ್ರನ್ನ ಇನ್ನೂ ಮರ ಹತ್ತಿಸ್ತಾರೆ, ಇಲ್ದಿರೋ ಸುಳ್ಳನ್ನೆಲ್ಲ ನಿಜ ಅಂತ ನಂಬಿಸ್ತಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಅವರು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ನಿನ್ನನ್ನು ಚೆನ್ನಾಗಿ ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಪ್ರಾಣ, ನೀನು ನನ್ನ ಇಷ್ಟ, ಅದು ಇದು ಅಂತ ಹೆಚ್ಚಿಸ್ತಾರೆ. ಅದು ತಂದೆ ತಾಯಿ ಆದರೂ ಆಗಲಿ, ಏನಾದರೂ ಆಗಲಿ, ನಾನು ನಿಮಗೋಸ್ಕರನೇ ಅಲ್ವಾ ಬದುಕಿರೋದು, ನೀವು ನಿಮಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು. ಅದೇ ಫ್ರೆಂಡ್ಸ್ ಆದರೂ ಆಗಿರಲಿ, ನೀನು ನನ್ನ ಫ್ರೆಂಡು, ನೀನು ನನ್ನ ಇದು, ನಾನು ಹೇಳ್ದಂಗೆ ಕೇಳು, ನೀನು ಅವ್ರ ಜೊತೆ ಹೋಗ್ಬೇಡ, ಇವ್ರ ಜೊತೆ ಹೋಗ್ಬೇಡ, ನಾನು ಹೇಳಿದ್ದೆಲ್ಲ ಒಳ್ಳೆ. ಸೊ ಆ ಥರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನೇ ಆಗಿರಲಿ, ಆ ಥರ್ಡ್ ಪರ್ಸನ್ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿದ್ದಾರೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ, ಮೂನ್ ಅನ್ನೋದು ಮದರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಮದರ್ ಆದ್ರಾಗ ಚೆನ್ನಾಗಿ ನೋಡ್ಕೊತಾರಲ್ಲ, ತಾಯಿ ಗುಣ ಅನ್ನೋದು, ಅದೇ ಥರ ತಾಯಿ ಗುಣ ಇದೆ ಅಂತ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುಯೇಷನ್ ನಂಬ್ತಾ ಇದೆ. ಸೊ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಥವಾ ಪರ್ಸನ್ನು ಏನೇ ಆಗಿರಲಿ, ಅವ್ರು ಹೇಳೋದೆಲ್ಲ ನಿಜ, ಅವ್ರು ಮಾಡಿದ್ದ ಇದು ಅವ್ರ ಪ್ರೀತಿನೇ ನಿಜ ಅಂದ್ಕೊಂಡು ಹೋಗ್ತಾ ಇದ್ರೆ, ಬಟ್ ಒಂದಲ್ಲ ಒಂದು ದಿವಸ ಮನಸ್ಸಲ್ಲಿ ಮೋಸ ಹೋಗ್ತಾರೆ ಅಷ್ಟೇ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರಲಿ, ಅವರು ಯಾವುದೇ ಥರ್ಡ್ ಪಾರ್ಟಿ ಪರ್ಸನ್ ಆದರೂ ಆಗಿರಲಿ, ರೊಮ್ಯಾಂಟಿಕ್, ಸೊ ಅವರೆಲ್ಲ ಇವ್ರನ್ನ ಚೆನ್ನಾಗಿ ನೋಡ್ಕೊತಾರಂತ ನಂಬಿ ಹೋಗ್ತಾ ಇದ್ದಾರೆ. ಬಟ್ ಆದರೆ ಕರ್ಮ ಬಂದಾಗ ಅವರು ಎಲ್ಲ ಬಿಟ್ಟೋಗ್ಬಿಡ್ತಾರೆ. ಅವಾಗ ನೀವು ಒಬ್ಬರೇ ಕೈ ಹಿಡಿಬೇಕು, ಅವಾಗ ಕೈ ಹಿಡಿತೀರ ಬಿಡ್ತೀರಾ ಅನ್ನೋದು ನಿಮ್ಮೊಂದು ನಿರ್ಧಾರ. ಏನು ಮಾಡ್ತೀರಾ ಮಾಡಿ ಅಷ್ಟೆ. ನನ್ನ ವ್ಯೂವರ್ಸ್ನ ಇಷ್ಟು ನೋವು ಕೊಡ್ತಾ ಇರೋದು ಅವ್ರ ಮನಸ್ಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರನೇ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ನೋವು ಕೊಡ್ತಾ ಇರೋದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರನೇ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಇಷ್ಟು ನೋವು ಕೊಡ್ತಾ ಇರೋದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೋಸ್ಕರನ. ಹೌದು, ಕಿಂಗ್ ಆಫ್ ಕಪ್ಸ್ ಕೂಡ ಅದೇ ಹೇಳ್ತಾ ಇದೆ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಎಷ್ಟು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ಎಷ್ಟು ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ಎಷ್ಟು ಮೆಸೇಜ್ ಮಾಡ್ತಾಯಿದ್ರು, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರ ಮನಸ್ಸಿನಿಂದ ರಿಪ್ಲೈನೇ ಬರ್ತಾಯಿಲ್ಲ. ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಬಟ್ ಆದರೆ ಆ ಪ್ರೀತಿನೆಲ್ಲ ಇನ್ನೊಂದು ಕಡೆ ಹಂಚ್ತಾ ಇದ್ದಾರೆ. ಅದು ಥರ್ಡ್ ಪಾರ್ಟಿ ಪರ್ಸನ್ ಆದರೂ ಆಗಿರಲಿ, ಫ್ಯಾಮ್ಲಿ ಆದರೂ ಆಗಿರಲಿ, ಅಥವಾ ಪರ್ಸನ್ನೇ ಆಗಿರಲಿ, ರೊಮ್ಯಾಂಟಿಕ್ ಪರ್ಸನ್ ಆದರೂ ಆಗಿರಲಿ, ಅಥವಾ ಇನ್ನೊಂದು ಯಾವುದಾದ್ರೂ ಅಪೇರ್ ಕನೆಕ್ಷನ್ ಆದರೂ ಇರಲಿ, ಯಾವುದೋ ಒಂದು ಫಿಸಿಕಲ್ ಕನೆಕ್ಷನ್ ಏನೋ ಒಂದು ಆ ಕಡೆ ಹೋಗ್ತಾ ಇದ್ದಾರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ.
ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಕನೆಕ್ಷನ್ನು ರಿಮೂವ್ ಆಗುತ್ತಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತಾ? ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂತ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತಾ? ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತಾ? ನೋಡಿ, ರಿಮೂವ್ ಆಗುತ್ತಾ ಬಿಡುತ್ತಂದರೆ ಅದೇ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಟೆನ್ಷನ್ನು, ತುಂಬ ಪ್ರೆಷರು. ಸೊ ಅದು ಯಾವಾಗ ರಿಮೂವ್ ಆಗುತ್ತೆ ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ತನ್ನಷ್ಟಕ್ಕೆ ತಾನೇ ಮೋಸ ಹೋಗ್ತಾರೋ, ಅವ್ರು ತೋರಿಸಿದ ಪ್ರೀತಿ ಎಲ್ಲ ನಿಜ ಅಲ್ಲ, ಅವರು ಯಾವತ್ತೋ ಒಂದು ದಿವಸ ನೀವೇಗಿ ಇಷ್ಟು ದಿವಸ ನೋವು ಪಡ್ತದ, ಎಷ್ಟು ಕಣ್ಣೀರಾಗ್ತಾಯಿದ್ರ, ಎಷ್ಟು ಅಳ್ತಾಯಿದ್ರ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಅದೇ ನೋವು ಒಂದಲ್ಲ ಒಂದು ದಿವಸ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಬರುತ್ತೆ. ಅವತ್ತಿನ ದಿವಸ ಅವ್ರಿಗೆ ದುಡ್ಡು ಇರೋದಿಲ್ಲ, ಹಣನೂ ಇರೋದಿಲ್ಲ, ಪ್ರೀತಿಸೋ ಅಂಥ ವ್ಯಕ್ತಿನೂ ಇರೋದಿಲ್ಲ, ಕಣ್ಣೀರು ಹಾಕ್ತಾ ಕೂತ್ಕೊತಾರಲ್ವಾ, ಏನು ಗತಿ ಇಲ್ಲದೆ ಅವತ್ತು ಪಡ್ತಾರೆ ಆ ಶಿಕ್ಷೆ. ಯಾಕಂದರೆ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಷ್ಟು ಬೇಗ ರಿಮೂವ್ ಆಗೋವಂಥದ್ದಲ್ಲ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಯೋಚನೆ ಮಾಡ್ತಾಯಿದ್ದಾನೆ ಒಬ್ಬ ವ್ಯಕ್ತಿ. ಅದೇ ಥರನೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೂ ಅವರು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗಿರೋವಂಥ ಥರ್ಡ್ ಪಾರ್ಟಿ ಸಿಚುಯೇಷನ್ ಆದರೂ ಆಗಲಿ, ಇನ್ನೊಬ್ಬ ಪರ್ಸನ್ ಕನೆಕ್ಷನ್ ಆದರೂ ಆಗಿರಲಿ, ಅಷ್ಟು ಬೇಗ ರಿಮೂವ್ ಆಗೋವಂಥದ್ದಲ್ಲ. ಕರ್ಮ ಅಂದರೆ ಅವ್ರ ಲೈಫಲ್ಲಿ ಎಲ್ಲ ಬ್ಯಾಡ್ ಆಗಬೇಕಂದ್ರೆ ಅವರೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವುದಿದೆ ನೋಡಿ, ಅದು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಬಿಡಬೇಕು. ನೀವೇಗೆ ಇವಾಗ ಕಷ್ಟ ಅನುಭವಿಸ್ತಿದ್ರ, ಕರ್ಮ ಅನುಭವಿಸ್ತಿದ್ರೆ ಅವರು ಅದೇ ರೀತಿ ಶಿಕ್ಷೆನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕೊಡ್ತಾರೆ. ಆವಾಗ ಒಂಟಿಯಾಗಿ ನರಕ ಅನುಭವಿಸ್ತಾರೆ. ಅವಾಗ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಏನಂತ. ಅಲ್ಲಿವರೆಗೂ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ರಿಮೂವ್ ಆಗುತ್ತಂದರೆ ಕರ್ಮ ಅದು ಎಲ್ಲಿವರೆಗೂ ನಿಮಗೂ ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇರುತ್ತೋ ಅಲ್ಲಿವರೆಗೂ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗೋಲ್ಲ. ಕರ್ಮ ಎಂಡ್ ಆದಮೇಲೆ ರಿಮೂವ್ ಆಗೋಗುತ್ತೆ. ಸೊ ಇಲ್ಲಿ ಹೋಗ್ತಾ ಇರೋದು, ಅಟ್ಯಾಚ್ಮೆಂಟ್ ಆಗ್ತಾ ಇರೋದು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೇ. ಅವ್ರದ್ದು ನಿಮ್ಮದು ಜೆನ್ಯನ್ ಪ್ರೀತಿ, ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಂಬ್ತಾ ಇರೋದು ಥರ್ಡ್ ಪಾರ್ಟಿ ಸಿಚುಯೇಷನ್, ಅದು ಫೇಕ್ ಲವ್. ಅದು ಯಾವತ್ತಿದ್ರೂ ಮೋಸ ಮಾಡೇ ಮಾಡುತ್ತೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಜೆನ್ಯನ್ ಲವ್ ಇದೆಯಾ? ನನ್ನ ವ್ಯೂವರ್ಸ್ ಯಾರಿದ್ದಾರೆ ನೋಡಿ, ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪ್ರೀತಿ ಮಾಡ್ತಾ ಇರೋದು ನನ್ನ ವ್ಯೂವರ್ಸ್ ಜೆನ್ಯನ್ ಲವ್. ಹೌದು, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಜೆನ್ಯನ್ನಾಗಿ ಲವ್ ಮಾಡ್ತಾರೆ. ಎಂಪೈರರ್ ಬಂದಿರೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಬೇರೆ ಯಾರನ್ನೂ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ. ಎಂಪೈರರ್ ಏನು ಹೇಳುತ್ತೆ ಗೊತ್ತಾ? ಸಿಂಗಲ್ ಆಗಿರ್ತಾರೆ, ಸ್ವಲ್ಪ ಏಜ್ ಆಗಿದ್ರೂ ಮದುವೆ ಆಗಿರಲ್ಲ, 2 ಸೈಡ್ ಲವರ್ಸ್ ಆಗಿದ್ರೆ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ವೇಳೆ ಮದುವೆ ಆಗಿದ್ರೂ, ಡೈವರ್ಸ್ ಆಗಿ ಸಪ್ರೇಟ್ ಆಗಿದ್ರೂ ಅವ್ರಿಗೋಸ್ಕರ ಕಾಯ್ತಾ ಇರ್ತೀರ. ಅಥವಾ 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ, ಜಾಸ್ತಿ ಏಜ್ ಆಗಿರುತ್ತೆ ಆದರೂ ಮದುವೆ ಆಗಿರೋದಿಲ್ಲ. ಯಾರಿಗೋಸ್ಕರ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ. ಸೊ ನೀವು ಅವ್ರ ಮೇಲೆ ಇಟ್ಟಿರೋದು ಜೆನ್ಯನ್ ಪ್ರೀತಿನೇ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ದು ಜೆನ್ಯನ್ ಲವ್ವಾ ಫೇಕ್ ಲವ್ವಾ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ದು ಜೆನ್ಯನ್ ಲವ್ವಾ ಫೇಕ್ ಲವ್ವಾ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ದು ಜೆನ್ಯನ್ ಲವ್ವಾ ಫೇಕ್ ಲವ್ವಾ? ಓಕೆ ನೋಡಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಒಂದು ಫೇಕ್ ಲವ್ವೇ. ಅದು ಹೆಂಗಂತ ನಾನು ಹೇಳ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದು. ಏಸ್ ಅಂದರೆ ಸ್ವಲ್ಪನೇ ಕಮ್ಯುನಿಕೇಷನ್, ಅವಾಗ ತಾನೇ ಆಪರ್ಚುನಿಟೀಸ್. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರ ವ್ಯಕ್ತಿನ ತಕ್ಷಣಕ್ಕೆ ಆ ಕ್ಷಣಕ್ಕೆ ನಂಬಿಸ್ತಾರೆ ಅಷ್ಟೇ ಅವರು. ಅಂದರೆ ಇವಾಗ ಪೇರೆಂಟ್ಸ್ ಆದರೂ ಆಗಿರಲಿ, ಆ ಕ್ಷಣಕ್ಕೆ ಪ್ರೀತಿ ತೋರಿಸ್ತಾರೆ, ಒಂದು ವಯಸ್ಸುವರೆಗೂ ತೋರಿಸ್ತಾರೆ. ಆಮೇಲೆ ನೀನು ಯಾರೋ ಗೊತ್ತಿಲ್ಲ ಅನ್ನೋ ಥರ ಇರೋ ದುಡ್ಡನ್ನ ಎಲ್ಲ ತಗೊಂಡು ತಿನ್ಬಿಟ್ಟು, ಇವಾಗ ಈ ರೀಡಿಂಗ್ನ ಹುಡುಗಿ ನೋಡ್ತಿದ್ರೆ ಹುಡುಗ ಮನೆಯಲ್ಲಿ ಫ್ಯಾಮ್ಲಿ ಆಗಿರಲಿ ಯಾರೇ ಆಗಿರಲಿ, ಇವ್ನು ಸಂಪಾದನೆ ಮಾಡೋವರೆಗೂ ಇವ್ನು ದುಡ್ಡನ್ನು ತಗೊತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಇವ್ನಿಗೆ ವಯಸ್ಸಾಯ್ತು, ಆಮೇಲೆ ಸ್ವಲ್ಪ ಏಜ್ ಆಯಿತು, ಏನಾದರೂ ಕೆಲ್ಸಕ್ಕೆ ಹೋಗಿದ್ರೆ ಇದು ಖಾಲಿಯಾಗಿ ಕುತ್ಕೊಂಡು ಅಂತ ತಿಕ್ಕೊಳ್ಳಿ, ಅವ್ರ ತಂದೆ ತಾಯಿ ಕೂಡ ಇವನ್ನ ಸಾಕಲ್ಲ, ನೋಡಲ್ಲ. ಅದು ರೀಡಿಂಗ್ ನೋಡ್ತಾರೆ, ಫೀಮೇಲ್ ನೋಡ್ತಿದ್ರೆ ಮೇಲ್ ಇರ್ತಾರಲ್ವ, ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ ಫ್ಯಾಮ್ಲಿ ಸಿಚುಯೇಷನ್ನು. ಅಥವಾ ಪರ್ಸನ್ ಆಗಿರಲಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ವೇಳೆ ಜೆಂಟ್ಸ್ ಆಗಿದ್ದು ಬೇರೆ ಯಾವುದಾದ್ರೂ ಇನ್ನೊಬ್ಬ ಹುಡುಗಿನ ಕನೆಕ್ಷನ್ ಇಟ್ಕೊಂಡ್ರೆ, ಅಫೇರ್ ಕನೆಕ್ಷನು ಅಥವಾ ಯಾವುದಾದ್ರೂ ಫಿಸಿಕಲ್ ಕನೆಕ್ಷನ್ಸ್ ಈ ಥರ ಇಟ್ಕೊಂಡ್ರೆ, ಸೊ ಅದು ಜಾಸ್ತಿ ದಿವಸ ಇರೋದಿಲ್ಲ. ಅವರು ಸ್ವಲ್ಪ ದಿವಸ ಮಾತ್ರ ಪ್ರೀತಿ ತೋರಿಸ್ತಾರೆ ಇವ್ರ ಜೊತೆ, ಆ ಕ್ಷಣಕ್ಕೆ ಇವ್ರು ನಂಬಿಸ್ತಾರೆ ಅಷ್ಟು ನಿಜವಾದ ಪ್ರೀತಿ ಅಂತ. ಆಮೇಲೆ ಅವರು ಮೋಸ ಮಾಡ್ತಾರೆ. ಅಥವಾ ಸಿಚುಯೇಷನ್ಸ್ ಏನಾದರೂ ದುಡ್ಡುಗೋಸ್ಕರ ಯಾರನ್ನಾದ್ರೂ ಇನ್ನೊಬ್ಬರು ಮದುವೆ ಆಗಿದ್ರೆ ಅದು ಮೋಸನೇ, ಎಲ್ಲ ಹೋಗ್ತಾರೆ ಮೋಸ.
ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಹಿಂದೆ ಹೋದಷ್ಟು ಮೋಸನೇ ಅವ್ರಿಗೆ ಆಗೋದು. ನಂಬಿಸ್ತಾ ಇದ್ದಾರೆ ಅಷ್ಟೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಶನ್. ಮತ್ತು ಇವ್ರು ಕೂಡ ಅಷ್ಟೇ ನಂಬ್ತಾ ಇದ್ದಾರೆ. ನಂಬೋದು ಇವ್ರು ತಪ್ಪು, ಅವರು ಇವ್ರನ್ನ ನಂಬಿಸ್ತಾ ಇದ್ದಾರೆ. ಸೊ ಸರಿ ಹೋಯ್ತು ಕತೆ. ನೋಡಿ, ನಾನು ಒಂದೇ ಹೇಳೋದು ಈ ರೀಡಿಂಗಲ್ಲಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಬೆಲೆ ಕೊಡ್ತಾ ಇದ್ದಾರೆ. ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಇದ್ದಾರೆ. ನಿಮ್ಮನ್ನು ಮರ್ತೋಗಿದ್ದಾರೆ ಅಂದರೆ ಮರ್ತಿಲ್ಲ, ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂದರೆ ಇಷ್ಟಪಡ್ತಾ ಇದ್ದಾರೆ, ಎಲ್ಲ ಇದೆ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ಯಾಚ್ಮೆಂಟು ಅಥವಾ ಅವ್ರ ಪ್ರೀತಿಗೆ ಬಲೆ ಹೋಗಿದ್ದಾರೆ. ಅದೇ ನಾನು ಹೇಳ್ತಾ ಇಲ್ವಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲಿವರೆಗೂ ನೋಡುತ್ತೆ, ಒಂದು ಹಂತದವರೆಗೂ ನೋಡುತ್ತೆ. ಆಮೇಲೆ ಅದು ಝೀರೋ ಅಂತ ಗೊತ್ತಾದ್ಮೇಲೆ ಆವಾಗ ಶಿಕ್ಷೆ ಅನುಭವಿಸ್ತಾರೆ. ಆವಾಗ ನೀವು ಇರಲ್ವೋ ಯಾರಿಗೆ ಗೊತ್ತು, ಆವಾಗ ಗೊತ್ತಾಗುತ್ತೆ ಬಿಡಿ. ಅವ್ರವ್ರು ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ಬೇಕು, ಕರ್ಮ ಅವರೇ ಅನುಭವಿಸ್ಬೇಕು ಅಷ್ಟೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ. ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ ಅಂದರೆ ಮಾಡ್ತಾಯಿದ್ರು. ಬಟ್ ಆದರೆ ಇವಾಗ ಸೆಪ್ರೇಷನ್ನಲ್ಲಿರೋದ್ರಿಂದ ಅವ್ರು ನಿಮ್ಮ ಮೇಲೆ ಯಾವುದೇ ಥರ ಪ್ರೀತಿ ಇಲ್ಲದಾಗೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮನ್ನು ಅವಾಗ ತುಂಬ ಪ್ರೀತಿ ಮಾಡ್ತಾಯಿದ್ರೆ ಇವಾಗಲೂ ನೀವು ಅಂದರೆ ನೆನಪಿದ್ದೀರ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವಾಗಲೂ ನೀವು ಅಂದರೆ ತುಂಬ ನೆನಪಿದ್ದೀರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಬಟ್ ಆದರೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದರೆ, ಕಮ್ಯುನಿಕೇಷನ್ ಮಾಡಿದ್ರೆ, ಮೆಸೇಜ್ ಬೇಕು ಮಾಡಿದರೆ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮರ್ತೋಗಿದ್ದಾರ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮರ್ತೋಗಿದ್ದಾರ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಿದ್ದಾರೆ ಅಂದರೆ ಇಲ್ಲ, ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರೆ. ಕಿಂಗ್ ಬಂದಿರೋದ್ರಿಂದ, ವಾಂಡ್ಸ್ ಇಟ್ಕೊಂಡಿರೋದ್ರಿಂದ ನೀವಿನ್ನೂ ಅವ್ರ ನೆನಪಲ್ಲಿದ್ದೀರಾ, ನಿಮ್ಮನ್ನು ಮರ್ತಿಲ್ಲ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಅದ್ರ ಕಡೆ ಟರ್ನಿಂಗ್ ಔಟ್ ಆಗಿ ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫೆಲ್ಲ ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಅವ್ರಿಗೆ. ಬಟ್ ಆದರೆ ಅವರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಷ್ಟೇ, ಅವಾಯ್ಡ್ ಮಾಡ್ತಾಯಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಆ ನೆಗ್ಲೆಕ್ಟ್ ಮಾಡೋಕ್ಕೂ ಕಾರಣ ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಪರ್ಸನ್ನು ಅಷ್ಟೇ. ನನ್ನ ವ್ಯೂವರ್ಸ್ನ ಮನಸ್ಸಲ್ಲಿರೋಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಷನ್ ನಿಜವಾಗ್ಲೂ ಪ್ರೀತಿ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಆರ್ ಪರ್ಸನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಆರ್ ಪರ್ಸನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಪ್ರೀತಿ ಮಾಡ್ತಾರದೇ ದುಡ್ಡುಗೋಸ್ಕರ. ನನಗೆ ಅರ್ಥ ಆಯಿತು ಬಿಡಿ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಪ್ರೀತಿ ಮಾಡ್ತಾರಂದ್ರೆ ಅವ್ರಿಂದ ಏನೋ ಸಪೋರ್ಟ್ ಇದೆ ಇವ್ರಿಗೆ. ನಾ ಹೇಳಿಲ್ವಾ, ಅವ್ರು ನಿಮ್ಮನ್ನೇ ನಿಜವಾಗ್ಲೂ ಪ್ರೀತಿ ಮಾಡ್ತಾರದು. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಇರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ದುಡ್ಡಿಗೆ ಆಸೆ ಪಟ್ಟು ಅವ್ರನ್ನ ನೋಡ್ತಾ ಇದ್ದಾರೆ. ಅದು ಪರ್ಸನ್ ಆಗಿದ್ರೆ, ರೊಮ್ಯಾಂಟಿಕ್ ಪರ್ಸನ್ ಆಗಿದ್ರೆ ದುಡ್ಡುಗೋಸ್ಕರ ಅವ್ರ ಹಿಂದೆ ಸುತ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ದುಡ್ಡು ಯಾರು ಕೊಡ್ತಾ ಇಲ್ಲ, ಇವ್ರನಿಂದನೇ ಇನ್ನೂ ಅವ್ರು ತಗೊತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಆದರೂ ಆಗಿರಲಿ, ಪರ್ಸನ್ ಆದರೂ ಆಗಿರಲಿ, ಇವ್ರ ಸಪೋರ್ಟ್ನೇ ಅವ್ರು ತಗೊತಾ ಇದ್ದಾರೆ ಹೊರತು ಅವ್ರನಿಂದ ಇವ್ರಿಗೆ ಯಾವುದೇ ಬೆನಿಫಿಟ್ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅರ್ಥ ಆಗ್ತಿಲ್ಲ. ಅಷ್ಟು ಬುದ್ಧಿ ಇಲ್ಲಾಂದರೆ ಹೆಂಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ದುಡ್ಡುಗೋಸ್ಕರ ಇವ್ರು ಅನ್ಕೊತಾ ಇದ್ದಾರೆ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರು ಅನ್ಕೊತಾ ಇದ್ದಾರೆ, ನಾನು ಅವ್ರನಿಂದ ದುಡ್ಡನ್ನ ಎಲ್ಪ್ ತೊಗೊಬೋದು, ಫೈನಾನ್ಷಿಯಲಾಗಿ ಬೆಳಿಬೋದು ಅಂತೇಳ್ಬಿಟ್ಟು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು. ನಿಮ್ಮನ್ನು ಅವಾಯ್ಡ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ, ನಿಮ್ಗೆ ನೋವು ಕೊಡ್ತಾ ಅವ್ರ ಜೊತೆ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅದು ಎಂಜಾಯ್ಮೆಂಟ್ ಅಲ್ಲ, ಇವ್ರು ಹೋಗ್ತಾ ಇರೋದೇ ದುಡ್ಡುಗೋಸ್ಕರ, ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಇನ್ನೂ ಭಾಳ ಬುದ್ಧಿವಂತರು.
ಸಿಚುವೇಶನ್ ಅದು ಫ್ಯಾಮಿಲಿ ಆಗಿರೋ ಫ್ರೆಂಡ್ಸ್ ಆಗಿರಲಿ ಏನೇ ಅಥವಾ ಪರ್ಸನ್ ಆದರೂ ಆಗಲಿ ಅವ್ರು ಇನ್ನೂ ತುಂಬ ಬುದ್ಧಿವಂತರು. ಇವರಿಂದ್ರೇ ಇನ್ನೂ ದುಡ್ಡು ಕಿತ್ಕೊಂಡು ತಿಂತಾ ಇದ್ದಾರೆ ಹೊರತು ಇವ್ರಿಗೆ ಯಾವುದೇ ಥರ ಸಪೋರ್ಟ್ ಇಲ್ಲ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ನೋವು ಕೊಡ್ತಿದ್ದಾರೆ ಅಷ್ಟೇ. ನನ್ನ ವ್ಯೂವರ್ಸ್ ಅವ್ರನ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ, 6 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅಲ್ಲಿ ಯಾವುದೇ ಥರ ಪ್ರೀತಿ ಅನ್ನೋದಿಲ್ಲ, ಓನ್ಲಿ ಸಕ್ಸಸ್ ಅಷ್ಟೇ. ಸೊ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಒಂದು ಒಳ್ಳೆ ಜಾಬ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಒಳ್ಳೆ ಅದನ್ನು ನೋಡಿ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಯಾವುದಾದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಕನೆಕ್ಷನ್ ಇದ್ದರೆ ಅವ್ರ ಫ್ಯಾಮ್ಲಿ ಅಥವಾ ಅವ್ರ ಫ್ಯಾಮ್ಲಿ ಆಗಿದ್ದರೆ, ಒಂದು ವೇಳೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಫ್ಯಾಮ್ಲಿ ಆಗಿದ್ದರೆ ಆ ಫ್ಯಾಮ್ಲಿ ತುಂಬ ರಿಚ್ ಇರ್ತಾರೆ ಅಥವಾ ತುಂಬ ದುಡ್ಡು ಹಣ ಸಂಪತ್ತು ಎಲ್ಲ ಇರುತ್ತೆ. ಸೊ ಅದರಿಂದ ಇವ್ರಿಗೆ ಸಪೋರ್ಟ್ ಸಿಗುತ್ತಂತ, ಇವರು ಅನುಕೂಲ ಆಗಿ ಇರುತ್ತಂತ ಅವರು ಸಪೋರ್ಟ್ ತಗೊತಾ ಇದ್ದಾರೆ. ಪ್ರೀತಿ ಮಾಡ್ತಾಯಿದ್ರೆ ಅಂದರೆ ಪ್ರೀತಿ ಮಾಡ್ತಿಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರೀತಿ ಮಾಡ್ತಿಲ್ಲ, ಓನ್ಲಿ ದುಡ್ಡುಗೋಸ್ಕರ ಪ್ರಾಕ್ಟಿಕಲ್ ಥಿಂಗ್ಸ್ಗೋಸ್ಕರ ಅಷ್ಟೇ. ಏನಿದ್ರೂ ಜಸ್ಟ್ ಎಂಜಾಯ್ಮೆಂಟು ಇದಷ್ಟೇ. ನಿಜವಾಗ್ಲೂ ಜೆನ್ಯನ್ ಪ್ರೀತಿ ಅವ್ರನ್ನಿಲ್ಲ. ಏನಿದ್ರೂ ನಿಮ್ಮ ಮನಸ ಪ್ರೀತಿಸ್ತಾರಂತ ವ್ಯಕ್ತಿ ಜೆನ್ಯನಾಗಿ ಪ್ರೀತಿ ಮಾಡ್ತಾರೆ ನಿಮ್ಮನ್ನೇ. ಬಟ್ ಆದರೆ ಏನು ಆಗ್ತಾಯಿದ್ರು ದುಡ್ಡುಗೋಸ್ಕರ ಅವ್ರ ಹಿಂದೆ ಹೋಗ್ತಾಯಿದ್ರೆ. ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಲಾಜಿಕ್ ಕೂಡ ಗೊತ್ತಿಲ್ಲ. ಆ ಲಾಜಿಕ್ ಏನಂದರೆ ಅವ್ರನಿಂದ ಇವ್ರಿಗೆ ನಷ್ಟ ಆಗ್ತಾಯಿದೆ ಹೊರತು ಇವ್ರನಿಂದ ಅವ್ರಿಗೆ ಲಾಭ ಆಗ್ತಾಯಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ. ಅದನ್ನು ತಿಳ್ಕೊಂಡಿರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮೋಸ ಹೋಗ್ತಾಯಿದ್ರೆ ಅಷ್ಟೇ. ಮೋಸ ಹೋಗಲಿ ಬಿಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಯಾಕೆ ಓಡೋಗ್ಬೇಕು? ಓಡೋಗಿ ಚೆನ್ನಾಗಿ ಮೋಸ ಆಗಿ ಕೊನೆಗೆ ಎಲ್ಲ ಲಾಸ್ ಆಗಿ ಏನೂ ಇಲ್ದಿರ ಬೀದಿಯಲ್ಲಿ ಕೂತ್ಕೊಂಡ್ಲೆ ಅಷ್ಟೇ, ಅವಾಗ ಗೊತ್ತಾಗುತ್ತೆ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ತುಂಬ ನೋವು ಕೊಟ್ಟಿದ್ದಾರೆ. ಸೊ ನನಗೆ ಏನು ನಡೀತಾ ಮುಂದೆ ಅದೇ ಗೊತ್ತಾಗಿದ್ದು. ಸೊ ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ರೀಡಿಂಗಲ್ಲಿ. ಸೊ ನಿಮಗೆ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ ಕನೆಕ್ಟ್ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ.